ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತು ಶುಕ್ರವಾರ ಹುಣ್ಣಿಮೆ, ಹಂಗಾಗಿ ನಾವು ಒಂದು ಹೆಣ್ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಏನು ಅಂತ ನಿಮಗೆ ಹೇಳ್ತೀನಿ ಬನ್ನಿ. ನಾವು ಹೋಗ್ತಾ ಇರೋ ದೇವಸ್ಥಾನ ಜಾತ್ರೆ ಆಗಿ ಆಗಲೇ 15 ದಿನದ ಮೇಲಾಗಿದೆ. ಜಾತ್ರೆಯಲ್ಲಿ ತುಂಬ ರಶ್ ಇರುತ್ತೆ ಮತ್ತು ದೇವ್ರ ದರ್ಶನ ನೀಟಾಗಿ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಹೋಗಿರಲಿಲ್ಲ. ಆದರೆ ಜಾತ್ರೆ ಮುಗಿದ ಮೇಲಾದರೂ ವರ್ಷಕ್ಕೊಂದ್ಸತಿ ನಾವು ಪೂಜೆ ಕೊಡ್ತೀವಿ ಆ ದೇವರಿಗೆ. ಆ ದೇವರು ಮಕ್ಕಳು ತಾಯಿ ಅಂತ ಹೇಳ್ತಾರೆ. ತುಂಬ ಫೇಮಸ್ಸು. ತುಂಬ ಜನ ಮಕ್ಕಳಾಗದೇ ಇರೋಲ್ಲ ಅಲ್ಲಿ ಹೋಗಿ ಕೇಳ್ಕೊತಾರೆ. ಮತ್ತು ಮಕ್ಳಿಗೇನೇ ಹುಷಾರಿಲ್ಲ, ಏನೇ ಇಲ್ಲ ಅಂದ್ರೂ ಅಲ್ಲೋಗಿ ಬೇಡ್ಕೋತಾರೆ. ಮತ್ತು ಅಮ್ಮ ಆಗೋದು ಆ ಥರ ಎಲ್ಲ ಆದಾಗ ಅಲ್ಲಿ ಹೋಗಿ ದೇವ್ರಿಗೆ ಪೂಜೆ ಕೊಟ್ಟು ಬಂದರೆ ಎಲ್ಲ ಹುಷಾರಾಗುತ್ತೆ. ನಾನು ಸಣ್ಣ ಹುಡುಗಿಯಿಂದನೂ ನಮ್ಮಮ್ಮ ನನ್ನಲ್ಲಿ ಕರ್ಕೊಂಡು ಹೋಗ್ತಾಯಿದ್ರೆ ವರ್ಷ ನಾವು ಹೋಗ್ತೀವಿ ಅಲ್ಲಿಗೆ. ಈಗ ತಕ್ಷ ಹುಟ್ಟಿದ್ಮೇಲೆ ನಾವು ಅವನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ. Sitting on a branch of nearby tree, she saw the ants. Suddenly, she felt that I wanted to hit the ant. She plucked the leaf from the tree and dropped it near the ant. The ant slowly got onto the leaf and reached the bank of the stream safely. ನಮ್ಮಮ್ಮ ವಿಡಿಯೋದಲ್ಲಿ ಬರೋಕ್ಕೆ ಸ್ವಲ್ಪ ಮುಜುಗರ ಪಡ್ತಾರೆ, ಯಾಕಂದರೆ ನಾನು ಚೆನ್ನಾಗಿಲ್ಲ, ಹಂಗೆ ವಯಸ್ಸಾಗಿದೆ, ಕಪ್ಪೋಗಿದ್ದೀನಿ ಅಂತ. ಬ್ಯೂಟಿ ಯಾವತ್ತೂ ಲೈಫಲ್ಲಿ ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಮನಸ್ಸು ಚೆನ್ನಾಗಿರಬೇಕು. ಮನಸ್ಸು ಕಲರ್ ಆಗಿದ್ದರೆ ನಮ್ಮ ಲೈಫು ಕಲರ್ಫುಲ್ ಆಗಿರುತ್ತೆ. ನಿಮ್ಮ ತಕ್ಷ ನೋಡಿ ಯಾವ ಥರ ಅವತಾರ ಆಡ್ತಾ ಇದ್ದಾನೆ ಅಂತ. ನಿಮ್ಮ ತಕ್ಷ ಆಡ್ತಿರೋ ಅವತಾರ ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಫೇಸ್ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗಿಬಿಡುತ್ತೆ ಇವ್ರದ್ದು. ಗೂಳೂರು ಅಂದ್ರಂಗ ಕಾರಲ್ಲಿ ಈ ಥರನೂ ನಿಂತ್ಕೋಬೋದು, ಕುತ್ಕೋಬೋದು ಅಂತ ದಯವಿಟ್ಟು ನೋಡಿ ಕಲ್ತ್ಕೊಳ್ಳಿ. ಇವನ್ನ ಎಲ್ಲ ತೋರಿಸ್ಕೊಡ್ತಾನೆ ಯಾವ ಥರ ನಾವು ಕಾರಲ್ಲಿ ಕುತ್ಕೋಬೋದು, ಜಾಗ ಇಲ್ಲಾಂದ್ರೆ ಹೆಂಗೆ ನಿಂತ್ಕೋಬೋದು ಅಂತ. ಫೈನಲಿ ನಾವು ಇವಾಗ ಗೂಳೂರಿಗೆ ಬಂದು ಈಗ ಅಲ್ಲಿಂದ ಲೆಫ್ಟ್ ತೊಗೊಂಡಿದ್ದೀವಿ. ತುಮಕೂರು ಕಡೆಯಿಂದ ಬರೋರಿಗೆ ಇದು ರೈಟ್ ಸೈಡು, ಕುಣಿಗಲ್ ಕಡೆಯಿಂದ ಬರೋರಿಗೆ ಇದು ಲೆಫ್ಟ್ ಸೈಡ್ ಆಗುತ್ತೆ. ಅದರಿಂದ ಸ್ವಲ್ಪ ಒಳಗಡೆ ಬರಬೇಕು. ಒಂದೇ ರೋಡ್ ಬಂದರೆ ಈ ದೇವಸ್ಥಾನಕ್ಕೆ ನಾವು ಎಂಟ್ರಿ ಆಗ್ತೀವಿ. ನೋಡಿ, ಇದೇ ದೇವಸ್ಥಾನ. ಆಗಲೇ ಜಾತ್ರೆ ಆಗಿ 15 ದಿನದ ಮೇಲಾಗಿದೆ. ಇದು ಜಾತ್ರೆ ಟೈಮಲ್ಲಿ ಏನಾದರೂ ಬಂದರೆ ಫುಲ್ಲು ಎಷ್ಟೋ ಕಿಲೋಮೀಟ್ರ್ ಹಿಂದೆನೇ ನಡ್ಕೊಂಡು ಬರಬೇಕು. ತುಂಬ ರಶ್ ಇರುತ್ತೆ, ಅಷ್ಟು ಜೋರಾಗಿ ನಡೆಯುತ್ತೆ ಜಾತ್ರೆ. ದೇವ್ರು ನೆಲೆಸಿರೋದು ಇಲ್ಲೇನೇ, ಈ ಪ್ಲೇಸು. ಇಲ್ಲೇ ಫಸ್ಟ್ ಇದ್ದಿದ್ದು. ಇವಾಗ ನೋಡಿ ಈ ದೇವಸ್ಥಾನ ಎರಡು ಒಂದೇ ದೇವರೇನೆ. ಇಲ್ಲಿ ದೇವ್ರು ಕೂತಿರೋದು ಜೋಕಾಲಿ ಮೇಲೆ. ಎಷ್ಟು ಚೆನ್ನಾಗಿ ಒಂದೊಂದು ಟೈಮಲ್ಲಿ ನಾವು ಬಂದಾಗ ನೋಡ್ತೀವಲ್ಲ, ಅದೇ ತೂಕೊಳ್ಳೋ ಥರ ಎಷ್ಟು ಚೆನ್ನಾಗಿದೆ ದೇವರು ಅಂದರೆ. ಮೈ ಜುಮ್ ಅನ್ನುತ್ತೆ ದೇವ್ರನ್ನ ನೋಡ್ತಾ ಇದ್ರೆ. ತಕ್ಷಣ್ಗೆ ಸ್ವಲ್ಪ ಅವಾಗ ದೃಷ್ಟಿ ಆಗ್ತಿರುತ್ತೆ. ಹಾಗಾಗಿ ಸ್ವಲ್ಪ ಪವರ್ ಇರಲಿ ಅಂದ್ಬಿಟ್ಟು ದೇವ್ರದ್ದು ಯಂತ್ರ ಹಾಕ್ಸಿದ್ವಿ. ಅದು ನೋಡ್ಕೊಂಡು ಕೂತಿದ್ದಾನೆ. ಫುಲ್ಲು ಜೋರು ಜಾತ್ರೆ. ಮತ್ತೆ ಒಂದು ತಿಂಗಳಿಗೆ ಜಾತ್ರೆ ನಡೆಯುತ್ತೆ. 26ನೇ ತಾರೀಕು ಇದೆಯಂತೆ ಜಾತ್ರೆ. ನೋಡಿ, ಇದು ಮೇಯ್ನ್ ದೇವರು ಇಲ್ಲೇ ಇರೋದು. ಇಲ್ಲಿ ಫಸ್ಟ್ ಇದ್ದಿದ್ದು ದೇವಸ್ಥಾನ ಇದು. ಆಮೇಲೆ ಅದಲ್ಲಿ ಮಾಡಿರೋದು. ಇಲ್ಲೇ ಎಲ್ಲರೂ ಮುಂಚೆ ಫಸ್ಟ್ ಬಂದು ಪೂಜೆ ಕೊಡ್ತಾ ಇದ್ದಿದ್ದು. ತುಂಬ ಚೆನ್ನಾಗಿದೆ, ದೊಡ್ಡ ಜಾಗ ಇದೆ ಇಲ್ಲೆಲ್ಲ. ನಾವು ಅವಾಗವಾಗ ಬರ್ತಾನೆ ಇರ್ತೀವಿ. ಯಾವುದೇ ಮಕ್ಳುಗಳಿಗೆ ಅಮ್ಮ ಆಗೋದಾಗಿರ್ಬೋದು, ಮತ್ತು ಮಕ್ಕಳಿಲ್ದಲೇ ಇರೋರು, ಇಲ್ಲಿಗೆಲ್ಲ ಒಂದು ಸತಿ ಬಂದು ಹೋಗಿ ನಿಜವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಇಲ್ಲಿ ರಾಮದೇವ್ರ ದೇವಸ್ಥಾನ ಇದೆ. ಇದು ದೇವ್ರದ್ದು ತೇರು. ನೋಡಿದ್ರೆ ಅಲ್ವಾ, ಜಾತ್ರೆ ಆಗಿರೋದ್ರಿಂದ ಎಲ್ಲ ತುಂಬ ಅಂಡ್ಬಿಟ್ಟು ಹೋಗಿರ್ತಾರಲ್ಲ, ಹಂಗಾಗಿ. ಈಗ ನಮ್ಮದು ಪೂಜೆ ಎಲ್ಲ ಮುಗೀತು. ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ತಕ್ಷ ಹೋಗಿ ಮುಂದೆ ಕೂತಿದ್ದೇನೆ, ಯಾಕಂದರೆ ಅಲ್ಲಿ ಕಡಲೆಪುರಿ ಇದೆ, ಅದಕ್ಕೋಸ್ಕರ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್.